ಎಲ್ಲರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಖುಷಿ ಎಸ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾವು ನಮ್ಮ ಅಜ್ಜಿ ತಾತ ಮನೆಯಲ್ಲಿದ್ದೀವಿ ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ಎವ್ರಿಥಿಂಗ್ ಗೈಸ್. ಫಸ್ಟ್ ಆಫ್ ಆಲು ನಾನು ವೀಡಿಯೋ ಮಾಡಬೇಕು, ಇದು ತೋಟದ್ದು ಮತ್ತು ಮನೆ ನಿಮಗೋಸ್ಕರ ತೋರಿಸ್ಬೇಕು ಅಂತ ವೀಡಿಯೋ ಮಾಡಬೇಕು ಅಂತ ರೆಡಿ ಆಗಿದ್ದೀನಿ. ಜಸ್ಟ್ ಚೆಕ್ ಮೈ ಔಟ್ಫಿಟ್ ಒನ್ಸ್ guys. This is my outfit, looking pretty right? So guys, ಇವಾಗ ನಮ್ಮ ಅಜ್ಜಿ ತಾತ ಮನೆಯದು ಒಂದು ಲೈಟಾಗಿ ಇಂಟ್ರೋ ಬಿಡ್ತೀನಿ. ಇಂಟ್ರೋನ ಒಂದು ಸ್ಮಾಲ್ ವಿಡಿಯೋ ಫುಲ್ಲು ನೋಡ್ಕೊಂಬನ್ನಿ. ಸಖತ್ತಾಗಿದೆ ವಿಡಿಯೋ ಅನಿಸುತ್ತೆ. ಇವಾಗ ಶೂಟ್ ಮಾಡ್ತೀನಿ ವಿತ್ ಫುಲ್ ಕ್ಲಾರಿಟಿ ಆ್ಯಂಡ್ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ. ऐसे तो सताए ना देखूं तुझको चैन आता है वींदे आए ना रातें काटी जाए ना तेरा ही ख्याल दिन रहन आता है साहिबा समंदर मेरी आंखों में रह गए हम आते आते जाना तेरी यादों में रह गए ये पल की गवाही है हम रातों में रह गए जो वादे किए सारे बस बातों में रह गए बातों में ही ख्वाबों में ही मेरे करीब है तू तेरी तरफ मुझको तेरी तरफ जाना हो तू कभी रूबरू शोर शराबा जो सीने में है मेरे कैसे बयां मैं करूं हाल जो मेरा है मैं किसको बताऊं. ಈ ಪರಿಸರದಲ್ಲಿ ಎಲ್ಲವೂ ಚೆನ್ನ. ಫಾರ್ ಎಕ್ಸಾಂಪಲ್, ಚಿಟ್ಟೆಗಳೆಲ್ಲ ಹಾರುವ ಕಾರಣ ಈ ಬಣ್ಣ ಬಣ್ಣದ ಹೂ ಗಿಡಗಳು, ಚೆಂಡು ಹೂವು, ಬಣ್ಣ ಬಣ್ಣದ ಗುಲಾಬಿಗಳು. ನಾವು ಪರಿಸರವನ್ನು ನೋಡಬೇಕೆಂದು ಆಚೆ ಹೋದರೆ ಸಾಕು, ನೋ ಪ್ಲಾಸ್ಟಿಕ್, ನೋ ಗಾರ್ಬೇಜ್, ಈ ಗಿಡ ಎಲೆಗಳ ಒಣಗಿದ ಕಸಗಳು ಮಾತ್ರ. ಈ ಗಾಳಿ ಎಲ್ಲದಕ್ಕಿಂತ ಚಂದ. ತೆಂಗಿನ ಮರ, ಅಡಿಕೆ ಮರ, ಬೇವಿನ ಸೊಪ್ಪು ಮರ ಮುಂತಾದ ಮರಗಳು ಇಲ್ಲಿ ನಿಮಗೆ ಕಾಣತೊಡಗುತ್ತದೆ. ಈ ತೋಟಗಳಿಗೆಲ್ಲ ನೀರು ಹಾಕುವುದು ಹೇಗೆ ಗೊತ್ತಾ? ಪಂಪ್. ಲೈಟಾಗಿ ಎಲ್ಲ ತೋಟನಂತೂ ತೋರ್ಸೋಕ್ಕಾಗಲ್ಲ, ಬಿಕಾಸ್ ತೋಟ ತೋರ್ಸೋಕೆ ಹೋದರೆ ಇಡೀ ದಿವಸನೇ ಬೇಕು. ಆ್ಯಂಡ್ ಇನ್ನೊಂದು ತೋರಿಸ್ಬೇಕಿತ್ತು, ಫುಲ್ಲು ನೀರಿದೆ ಇಲ್ಲಿ. ಆಟ ಆಡಬೇಕು ಅಂದರೆ ಹರಿತಾ ಇರುತ್ತೆ ನೀರು. ಸೊ ನೀವೇನು ಅಂದರೆ ಯಾವ ಥರ ಕರಿತೀರ ಅದನ್ನು ಅಂತ ನಂಗೆ ಗೊತ್ತಿಲ್ಲ. ಇಲ್ಲಿನ ಕಡೆ ಹಳ್ಳ ಅಂತ ಕರೀತಾರೆ ಅದನ್ನು. ಹಳ್ಳ ಅಂದರೆ ಹೋಗ್ತಾ ಇರೋ ನೀರು, ಒಂದು ಸ್ವಲ್ಪ ಜಾಗ ಹರಿತಾ ಇರೋ ನೀರು, ವಾಟರ್ ಸ್ಪೇಸ್ ಅಲ್ವಾ ಅದು. ನನ್ನ ತಂಗಿ ಬೆಳಗ್ಗೆ ಆಡಿದ್ಲು, ಬಟ್ ನೀರು ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ನಾನು ತೋರಿಸ್ಲಿಲ್ಲ. ಆ್ಯಂಡ್ ಬೈ ದ ವೇ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ಆವಾಗಲೇ ಹೇಳಿದ್ದೀನಿ ಕಮೆಂಟ್ ಮಾಡೋಕ್ಕೆ, ಮತ್ತೆ ಮಾಡಿ ಹೆಂಗಿದೆ ಅಂತ. ಸೊ ಅನ್ವಾಂಟೆಡ್ ಟ್ರಾನ್ಸ್ಲೇಷನ್, ಬಿಕಾಸ್ ಐ ವಾಂಟ್ ಕಂಫರ್ಟ್ ನೌ. ಇವಾಗ ಇದನ್ನು ಡ್ರೆಸ್ ಚೇಂಜ್ ಮಾಡ್ಕೊತೀನಿ. ಡ್ರೆಸ್ ಚೇಂಜ್ ಮಾಡಾದ್ಮೇಲೆ ಸಂಜೆ ನಾನು ನಮ್ಮತ್ತೆ ಶಟಲ್ ಆಡೋಕ್ಕೆ ಹೋಗ್ತಿದ್ದೀವಿ. ಎಸ್ ಗೈಸ್, ಐ ಆಮ್ ಸೊ ಎಕ್ಸೈಟೆಡ್. ಫಸ್ಟು ಟ್ರಾನ್ಸ್ಲೇಷನ್ ತಗೊಳ್ಳೋಣ. ಓಕೆ. 2000 years later. ಔಟ್ಫಿಟ್ ಚೇಂಜ್ ಸ್ವಲ್ಪ ಖರಾಬಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಇಷ್ಟು ಮಾಡಿರೋ ವಿಡಿಯೋಗಳನ್ನ ಎಡಿಟ್ ಮಾಡಿಬಿಟ್ಟು ಹೋಮ್ವರ್ಕ್ ಬರಿತೀನಿ, ಮತ್ತೆ ಸಿಗುವ. ಓಕೆ.
ಮತ್ತು ಫುಲ್ಲು ಮುಖಕ್ಕೆ ತಲೆಗೆಲ್ಲ ಎಣ್ಣೆ ಹಚ್ಬಿಟ್ಟು ಜುಟ್ಟು ಹಾಕಿದ್ದಾಳೆ. ಇವಾಗ ನಾವು ಆಡಕ್ಕೆ ಹೋಗ್ತಿದ್ದೀವಿ ಶಟಲ್. ಸೊ ಶಟಲ್ ಆಡಿಬಿಟ್ಟು ಬರ್ತೀವಿ. ಇವಾಗ ಹೋಗ್ತಿದ್ದೀವಿ. ಇವರೇನೇ ವಾಮಿಟ್ ಮಾಡ್ತಿದ್ದು. ಸೊ ನೋಡಿ, ಅಯ್ಯೋ ಇವರೇನೇ ಕಾರಲ್ಲಿ ಇವತ್ತು ಶಟಲ್ ಆಡಕ್ಕೆ ಹೋಗ್ತಾವ್ರೆ. ಎನರ್ಜಿ ಬಂದಿದೆ. ಹಾಂ, ಸೊ ಬನ್ನಿ ಹೋಗೋಣ, ನೋಡೋಣ. ಆದರೆ ಕ್ಯಾಪ್ಚರ್ ಮಾಡ್ತೀನಿ, ಆಡೋದು ಇವನ್ ಆಗಲ್ಲ ಅಲ್ಲಿ ಎಲ್ಲಿಡ್ತೀರಾ ಅಂತ. ಅವ್ರು ಅಲ್ಲೇ ಇಡಿ ಅಂತ ಹೇಳಿದ್ದವರು. ಗೈಸ್ ಹೋಗ್ತಿದ್ದೀವಿ. ಫುಲ್ಲು ಗ್ರೀನರಿ, ಎಲ್ಲಿ ತಿರುಗಿದ್ರು ಗ್ರೀನರಿ. ಇಲ್ಲಿ 50% ಗ್ರೀನರಿ, 50% ಹೌಸಸ್ ಇರುತ್ತೆ ಅಷ್ಟು. ಅವ್ರು ತಂದು ನಿಲ್ತಾರಲ್ಲ. ಫುಲ್ಲು ಕತ್ಲೆ ಆಗಿಬಿಟ್ಟಿದೆ. ಇವಾಗ ಹೋಗ್ತಿದ್ದೀವಿ ಮನೆಗೆ. ಕಾಣಿಸ್ತಾನೂ ಇಲ್ಲ, ಅಷ್ಟು ಕತ್ಲೆ ಆಗಿಬಿಟ್ಟಿದೆ. ಆಟಾಡಿ ಇವಾಗ ಹೋಗ್ತಿದ್ದೀವಿ ಮನೆಗೆ. ಬಾಯ್, ಮನೇಲಿ ಸಿಗೋಣ. ಇಲ್ಲಿ ಫುಲ್ಲು ಇವತ್ತಿನ ಬ್ಲಾಗ್ಸು. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ನೀವೇನೇನು ಮಾಡಬೇಕು ಅಂತ ನಿಮ್ಗೆ ಗೊತ್ತು. ಸೊ ನಾನು ಉದ್ದಕ್ಕೆ ಕೊರಿಯಲ್ಲ. ಆ್ಯಂಡ್ ಟಾಟಾ ಬಾಯ್.